ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚೈತನ್ಯಪತ್ನಿ ಚಮಹಿ ತನ್ನ ಐಶ್ವರ್ಯ ಲಕ್ಷ್ಮಿ ಪ್ರಚೋದಿತಲ್ಲ. ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮಕರ ರಾಶಿಯವರ ಒಂದು ವರ್ಷ ಭವಿಷ್ಯ. ಈ ವರ್ಷ ಹೇಗಿದೆ, ಏನು ಆಗು ಹೋಗಳು, ಏನು ಸಮಸ್ಯೆ ಅಂತ ಸಿಂಪಲ್ಲಾಗಿ ನಾನು ಹೇಳ್ತಾ ಹೋಗ್ತೀನಿ. ಇನ್ನು ಮಿಕ್ಕಿದಂಗೆ ವಾರ ಭವಿಷ್ಯ, ತಿಂಗಳ ಭವಿಷ್ಯ ಇದೆ, ಗೊತ್ತಲ್ಲ. ಅದಕ್ಕಿಂತ ಮುಂಚೆ ನೀವು ವಿನಯ್ ಯೋಗಿ ಗುರು ಅಂತ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಒತ್ತಿ. ಮತ್ತು ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನ ಒತ್ತಿ. ಇದೇ ಫೆಬ್ರವರಿ 6ನೇ ತಾರೀಕು ಆಧ್ಯಾತ್ಮ ಪಯಣ ಇದೆ. ಆ ಆಧ್ಯಾತ್ಮ ಪಯಣದಲ್ಲಿ ನಾವು ಪೂರಿ ಜಗನ್ನಾಥ ಯಾತ್ರೆಗೆ ಹೋಗ್ತಾ ಇದ್ದೀವಿ. ಫ್ಲೈಟಲ್ಲಿ ಹೋಗಿ ಫ್ಲೈಟಲ್ಲಿ ಬರೋದು 2 ನೈಟ್ಸು 3 ಡೇಸು. ಇದು ಏನು ಅಂತಂದರೆ ವಿಶೇಷವಾಗಿ ಪುಣ್ಯಕ್ಷೇತ್ರ ದರ್ಶನ. ಚಾರಧಾಮಲ್ಲಿ ಒಂದಾದಂತಹ ಈ ಒಂದು ಪೂರಿ ಜಗನ್ನಾಥ. ಈ ಪೂರಿ ಜಗನ್ನಾಥದಲ್ಲಿ ಏನು ವಿಶೇಷ ಅಂತಂದರೆ ಎಲ್ಲರೂ ನಾವೇನಲ್ಲಿ ಮಾಡಿದ್ವಿ, ದೇವ್ರನ್ನ ನೋಡೋಕ್ಕೆ ನಾವು ಹೋಗ್ತೀವಿ. ಆದರೆ ಭಗವಂತ ನಮ್ಮನ್ನು ನೋಡೋದಕ್ಕೆ ಪೂರಿ ಜಗನ್ನಾಥಕ್ಕೆ ಕರೆಸ್ಕೊತಾನೆ. ಅದಕ್ಕೆ ಎಷ್ಟು ದೊಡ್ಡ ದೊಡ್ಡ ಕಣ್ಣುಗಳು, ಎಲ್ಲರನ್ನೂ ಕೂಡ ನೋಡ್ತಾನೆ. ಅದಕ್ಕೋಸ್ಕರ ಆ ಭಗವಂತ ನಿಮ್ಮನ್ನು ಕೂಡ ಕರೆಸ್ಕೊತಾ ಇದ್ದಾನೆ. ಹಾಗಾಗಿ ಈ ಒಂದು ಆಧ್ಯಾತ್ಮ ಪಯಣಕ್ಕೆ ನೀವು ಭಾಗಿಯಾಗಿ ಹೆಚ್ಚಿನ ಒಂದು ಮಾಹಿತಿಗಾಗಿ ನಮಗೆ ನಮ್ಮ ಆಫೀಸ್ಗೆ ಫೋನ್ ಮಾಡಿ, ಮತ್ತು ಕೆಲವೇ ಸೀಟ್ಗಳಿರುವಂಥದ್ದು, ಆ ಆಫೀಸ್ಗೆ ಫೋನ್ ಮಾಡಿ, ಕರೆ ಮಾಡಿ ನಿಮಗೆ ವಿಚಾರವನ್ನು ತಿಳಿಸಿ ಅದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತಾರೆ. ಆಧ್ಯಾತ್ಮ ಪಯಣದ ಬಗ್ಗೆ ಮತ್ತು ಪೂರಿ ಜಗನ್ನಾಥ ನಾವೆಲ್ಲ ಹೋಗೋದಕ್ಕೆ ಸಿದ್ಧವಾಗಿದ್ದೀವಿ. ನೀವು ಕೂಡ ಬರ್ತೀರಲ್ಲ. ಇನ್ನು ಮಕರ ರಾಶಿ ಅವ್ರಿಗೆ ಹೇಗಿದೆ ಅಂತ ನೋಡೋದಂದರೆ, ಈ ಸರಿ ನಿಮ್ಮ ಒಂದು ಗುಣ ಸ್ವಭಾವ ಹೇಗಿದೆ ಅಂತಂದರೆ ಗಂಭೀರವಾಗಿ ತಗೋತೀರ. ನೀವು ಯಾರೇನು ಸಿಂಪಲಾಗಿ ತಮಾಷೆ ಮಾಡಿದ್ರು ಕೂಡ ನೀವು ಸೀರಿಯಸ್ ಆಗಿ ತೊಗೊಂಡು ಅವ್ರ ಹತ್ರ ಜಗಳ ಆಗೋವಂಥದ್ದು, ಜಗಳ ಆಗಿಲ್ಲ ಅಂತಂದ್ರೂ ಕೂಡ ನಿಮ್ಮ ಮನಸ್ಸಿಗೆ ನೊಂದ್ಕೊಳ್ಳೋವಂಥದ್ದು, ಕೊರಗು ಹೋಗೋವಂಥದ್ದು, ಆ ಥರದ್ದೆಲ್ಲ ಆಗುತ್ತೆ. ಯಾರೇ ಏನೇ ಮಾತಾಡಿದ್ರು ನೀವು ಸೀರಿಯಸ್ ಆಗಿ ತೊಗೊಳಕ್ಕೆ ಹೋಗಬೇಡಿ, ಗೊತ್ತಲ್ಲ. ಒಂದು ಮಾತು ಮೇಲೆ ಬಿಲ್ಲದ ನಾಲ್ಗೆ ಒಂದು ಮಾತಾಡುತ್ತೆ. ಬಟ್ ಏನೇನು ಚಿಕ್ಕದು ಕೂಡ ನೀವು ದೊಡ್ಡದಾಗಿ ತೊಗೋಬೋದು. ಮನಸ್ಸಿನ ಸ್ಥಿತಿ ಆ ಥರ ಇರುತ್ತೆ. ವಿಶೇಷವಾಗಿ ಅಂತಂದರೆ ನಿಮ್ಮ ಸೌಂದರ್ಯವನ್ನು ಕಾಪಾಡ್ಕೊಳ್ಳಿ. ಹೆಣ್ಮಕ್ಳು ಮಕರ ರಾಶಿಯವರು ಗೊತ್ತಲ್ಲ, ಸ್ಕಿನ್ ಟ್ಯಾನ್ ಆಗುವಂಥದ್ದು, ಪಿಂಪಲ್ಸ್ ಬರುವಂಥದ್ದು ಅಥವಾ ಗಾಯಗಳಾಗೋವಂಥ ಮುಖದ ಮೇಲೆ ಸ್ವಲ್ಪ ಕೇರ್ಫುಲ್ಲಾಗಿ ಯಾಕಂದರೆ ಮುಖದ ಸೌಂದರ್ಯ ಚೆನ್ನಾಗಿರಬೇಕು. ಅದಕ್ಕೆ ಸ್ವಲ್ಪ ಹಾನಿ ಆಗುವಂಥ ಒಂದು ಚಾನ್ಸಸ್ಗಳು ಜಾಸ್ತಿ ಇದೆ. ಮತ್ತು ಆಹಾರವನ್ನು ಸರಿಯಾಗಿ ತೆಗೆದುಕೊಳ್ಳಿ. ನೀವು ಆಹಾರವನ್ನು ಸರಿಯಾಗಿ ತೆಗೆದುಕೊಳ್ಳದೆ ಅನಾರೋಗ್ಯ ಉಂಟಾಗಿದೆ ನಿಮಗೆ, ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ ನಿಮಗೆ. ಅದಕ್ಕೋಸ್ಕರ ನೀವು ಏನನ್ನು ಮಾಡಬೇಕು ಮೇಯ್ನಾಗಿ ಅಂತಂದರೆ ಆಹಾರವನ್ನು ನಿಯಮಿತವಾಗಿ ತಗೊಳ್ಳಿ. ಮತ್ತು ಯಾವುದೇ ಒಂದು ಕೆಲಸ ಮಾಡೋದು ಅವಸರದಲ್ಲಿ ನೀವು ಮಾಡೋದಕ್ಕೆ ಹೋಗಬೇಡಿ. ನಿಧಾನವಾಗಿ ಯೋಚನೆ ಮಾಡಿ, ತಾಳ್ಮೆಯಿಂದ ಮಾಡಿ, ಖಂಡಿತವಾಗ್ಲೂ ನೀವು ಸಕ್ಸಸ್ಸನ್ನು ಕಾಣ್ತೀರಾ. ಮತ್ತು ಧೈರ್ಯವನ್ನು ಯಾವುದೇ ಕಾರಣಕ್ಕೂ ಕಳ್ಕೊಬೇಡಿ. ಧೈರ್ಯ ಕಳ್ಕೊತು ಅಂತಂದರೆ ನಿಮಗೆ ಲಾಸ್ ಆಗ್ತಾ ಬರುತ್ತೆ. ಮುಂದೆ ಆಗುವಂಥ ಕೆಲಸಗಳು ಅರ್ಧ ನಿಂತೋಗ್ಬಿಡುತ್ತೆ, ಗೊತ್ತಾಯ್ತಲ್ಲ. ಮತ್ತು ಇನ್ನೊಂದು ವಿಶೇಷವಾಗಿ ಏನು ಅಂತಂದರೆ ಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ನಿಮಗೆ ಸಿಗ್ತಾ ಹೋಗುತ್ತೆ. ಜೊತೆಗೆ ಇನ್ನೊಂದು ಏನು ಇದೆ ವಿಶೇಷವಾಗಿರೋಂತಂದರೆ ಹಳೆಯ ಸ್ನೇಹಿತರು, ಹಳೆಯ ವಿಚಾರ ನಿಮಗೆ ಮನಸ್ಸಿಗೆ ಬಂದು ಮನಸ್ಸನ್ನು ನೋವು ಮಾಡ್ಕೊಳ್ಳೋಂಥ ಒಂದು ಚಾನ್ಸ್. ಈ ಸರಿ ಮಕರ ರಾಶಿಯವ್ರಿಗೆ ಬರೀ ಮಾನಸಿಕವಾಗಿ ತೊಂದರೆಗಳೇ ಜಾಸ್ತಿ ಆಗ್ತಾ ಬರುತ್ತೆ, ಗೊತ್ತಲ್ಲ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ ಆದಷ್ಟು ಮನಸ್ಸನ್ನು ಕಂಟ್ರೋಲ್ ಮಾಡ್ಕೊಳ್ಳಿ, ಈಶ್ವರನ ಆರಾಧನೆ ಮಾಡಿ. ಜೊತೆಗೆ ಈ ಸ್ಫಟಿಕದ ಒಂದು ಮಾಲೆಯನ್ನು ಧರಿಸೋದ್ರಿಂದ ತುಂಬ ಚೆನ್ನಾಗಾಗತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಜೊತೆ ಇನ್ನೊಂದೇನಂತಂದರೆ ವಿಶೇಷವಾಗಿ ಬದಲಾವಣೆಗಳು, ಚೇಂಜಸ್ಗಳು ಜಾಸ್ತಿ ಆಗ್ತಾ ಬರುತ್ತೆ, ಅದಲ್ಲ. ಈ ಸ್ಟಾರ್ಟಿಂಗಲ್ಲಿ ನಿಮಗೆ ಈ ಜನವರಿ, ಫೆಬ್ರವರಿ, ಮಾರ್ಚ್ ಕಳೆದ ಮೇಲೆ ಯುಗಾದಿ ಆದ ನಂತರ ತುಂಬ ಚೆನ್ನಾಗಿದೆ. ಯುಗಾದಿವರೆಗೂ ಸ್ವಲ್ಪ ನಿಮಗೆ ಏರುಪೇರುಗಳು ಸಮಸ್ಯೆ. ಮತ್ತು ಬೇರೆಯವರ ಒಂದು ಸಲಹೆಯನ್ನು ನೀವು ತೆಗೆದುಕೊಳ್ಳಿ, ಆಗುತ್ತೆ. ಮತ್ತು ವ್ಯವಹಾರದಲ್ಲಿ ಹೇಗಿದೆ ಅಂತಂದರೆ ನಿಮಗೆ ಈ ಸರಿ ಏನಂತಂದರೆ ವ್ಯವಹಾರದಲ್ಲಿ ಅಷ್ಟಕ್ಕಷ್ಟೇ. ಅಂದರೆ ನೀವು 10 ರೂಪಾಯಿ ಹಾಕಿದ್ರೆ 10 ರೂಪಾಯಿ ಅಷ್ಟೇ ಬರುತ್ತೆ. 1-2 ರೂಪಾಯಿ ಲಾಭ ಬರೋದು, ಅಂಥ ಲಾಭ ಬರಲ್ಲ. ಬಟ್ ನಿಮ್ಗಂತೂ ಲಾಸೂ ಆಗಲ್ಲ, ಹಂಗನ್ಬಿಟ್ಟು ಪ್ರಾಫಿಟ್ಟು ಬರಲ್ಲ. ಆ ರೀತಿ ನಿಮಗೆ ಆಗುತ್ತೆ. ಜೊತೆಗೆ ಇನ್ನೊಂದೇನು ಅಂತಂದರೆ ನೀವೊಂದು ಸೈಟು ಖರೀದಿ ಮಾಡೋಂಥ ಒಂದು ಯೋಗ ಇದೆ. ಕೋರ್ಟು ಕಚೇರಿಗಳ ಸಮಸ್ಯೆ ಏನಂತಂದರೆ ಈ ವರ್ಷ ನಿರ್ಧಾರ ಆಗುತ್ತೆ, ತೊಂದರೆ ಏನೂ ಆಗೋದಿಲ್ಲ. ಮತ್ತು ಇನ್ನೊಂದು ವಿಶೇಷವಾಗಿ ಏನು ಅಂತಂದರೆ ಆದಷ್ಟು ನೀವು ಆರೋಗ್ಯದ ಕಡೆ ಗಮನ ಕೊಡಿ. ಫ್ಯಾಟು
ಆಗುವಂಥದ್ದು, ಬೊಜ್ಜು ಬರುವಂಥದ್ದು, ಈ ಥರದ್ದೆಲ್ಲ ಆಗ್ತಾ ಬರುತ್ತೆ. ಜೊತೆಗೆ ನೀವೇನಂತ ಆದಷ್ಟು ಆರೋಗ್ಯದ ಕಡೆ ಗಮನ ಕೊಡಬೇಕು. ಮನಸ್ಸಿನ ಆರೋಗ್ಯ ಮತ್ತು ದೇಹದ ಆರೋಗ್ಯದ ಕಡೆ ಗಮನ ಕೊಡಿ. ಹಣಕಾಸು ಏನಾಗುತ್ತದೆ, ವಿಪರೀತ ನೀರು ಖರ್ಚಾದಂಗೆ ಖರ್ಚು. ನೀವು 10 ರೂಪಾಯಿ ಬಂದು ಅಂದರೆ 10 ರೂಪಾಯಿ 9 ರೂಪಾಯಿ ಖರ್ಚಾಗುವಂಥ ಚಾನ್ಸಸ್ಗಳು ಜಾಸ್ತಿ ಇದೆ. ಅದಕ್ಕೋಸ್ಕರ ಅವಶ್ಯಕತೆ ಅನಿವಾರ್ಯತೆ ಇರೋಂಥ ವಸ್ತುಗಳನ್ನು ಮಾತ್ರ ಖರೀದಿ ಮಾಡಿ. ಅವಶ್ಯಕತೆ ಮತ್ತು ಅನಿವಾರ್ಯತೆ ಇದ್ದರೆ ಮಾತ್ರ ಅದನ್ನು ಸ್ಪೆಂಡನ್ನು ಮಾಡಿ, ಇಲ್ಲ ಅಂತಂದರೆ ಮಾಡೋದಕ್ಕೆ ಹೋಗಬೇಡಿ. ಇನ್ನೊಂದೇನಂತಂದರೆ, ನೀವು ಇವಾಗ ಏನು ಇನ್ವೆಸ್ಟ್ಮೆಂಟ್ ಮಾಡ್ತು ಅಂದರೆ ಇವಾಗ ಇಮಿಡಿಯೇಟಾಗಿ ಸಿಗೋಲ್ಲ. 6 ತಿಂಗಳಿಗೆ ಸಿಗಲ್ಲ, ವರ್ಷಕ್ಕೆ 2 ವರ್ಷ 5 ವರ್ಷ ಆದಮೇಲೆ ಸಿಗುವಂಥ ಚಾನ್ಸಸ್. ಅದಕ್ಕೋಸ್ಕರ ನೋಡಿಕೊಂಡು ನೀವು ಇನ್ವೆಸ್ಟ್ಮೆಂಟನ್ನು ಮಾಡಿ. ಸಾಲದವರು ನಿಮ್ಗೇನು ಸಾಲ ಮಾಡಿದ್ರೆ ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಾರೆ. ಈ ಒಂದು ವರ್ಷದಲ್ಲಿ ಸಾಲ ಸಾಧ್ಯ ಆಯಿತು ಅಂತ ಬಂದಿರೋ ದುಡ್ಡೆಲ್ಲ ಸಾಲ ತೀರ್ಸೋದಕ್ಕೆ ಆದಾಯನೂ ಕಡಿಮೆ ಇದೆ. ಸಾಲ ತೀರ್ಸೋದಕ್ಕೆ ತುಂಬ ಪ್ರಯತ್ನ ಪಡಿ, ಇಲ್ಲದರೆ ಅದೇ ದುಡ್ಡು ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ. ಸಿಕ್ಕಾಪಟ್ಟೆ ಸಾಲ ಆಗಿರ್ತದೆ ಗುರುಗಳೇ. ದುಡ್ಡು ನೀರು ಥರ ಖರ್ಚಾಗ್ತಾ ಇದೆ. ಸಾಲದವರು ಫೋನ್ ಮೇಲೆ ಫೋನು, ಮೆಸೇಜ್ ಮೇಲೆ ಮೆಸೇಜು, ಮನೆ ಹತ್ರ ಬಂದು ಗಲಾಟೆ ಮಾಡ್ತಾರೆ ಗುರುಗಳೇ. ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ. ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಿಟ್ಟು ಪ್ರತಿಷ್ಠಾಪನೆ ಮಾಡಿ ಸಾಕ್ಷಾತ್ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸಿದ ಹಾಗೆ ಇಂದು ಅದ್ಭುತವಾದಂಥ ಒಂದು ಯಂತ್ರ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲಿಗೆ ಸುತ್ತಗ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನಿಲ್ಲ. ಇಟ್ಟರೆ ಸಾಕು ನಿಮಗೆ ದುಡ್ಡು ಬರುತ್ತೆ, ಸಾಲ ತೀರೋಗ್ಬಿಡ್ತದೆ, ಮತ್ತು ಇನ್ನೆಷ್ಟು ಶ್ರೀಮಂತರಾಗ್ತೀರಾ, ಕೋಟ್ಯಾಧೀಶ್ವರ ಆಗ್ತೀರಾ. ಮತ್ತು ಇದನ್ನು ಕೊರಿಯರಲ್ಲಿ ಕಳಿಸೋದಕ್ಕಾಗೋದಿಲ್ಲ, ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ಬಂದು ತೆಗೆದುಕೊಂಡೋಗಿ ಈ ಒಂದು ಸಂಕ್ರಾಂತಿ ಹಬ್ಬದ ದಿನ ನೀವು ತೆಗೆದುಕೊಂಡೋಯ್ತು ಅಂತಂದರೆ ಅದು 10ರಷ್ಟು ಪವರ್ ಆಗ್ತಾ ಬರುತ್ತೆ. ಅದೃಷ್ಟ ನಿಮಗೆ ಒಲಿಯುತ್ತೆ. ಈಗ ಯಾರ್ಯಾರು ಈ ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು ಹೋಗಿದ್ರೋ ಅವರು ಎಳ್ಳಿನ ಮೇಲೆ ಒಂದು ಒಣ ಖರ್ಜೂರವನ್ನು ಇಟ್ಟು ಅದರ ಮೇಲೆ ಅಷ್ಟಲಕ್ಷ್ಮಿ ಅಂತವನ್ನು ಇಟ್ಟು ಪೂಜೆ ಮಾಡಿ. ಯಾರು ತೆಗೆದುಕೊಂಡಿಲ್ಲ ಅವರು ತೆಗೆದುಕೊಂಡು ಪೂಜೆಯನ್ನು ಮಾಡಿ. ಮತ್ತು ಈ ಸರಿ ಯಾರ್ಯಾರು ಅಷ್ಟಲಕ್ಷ್ಮಿಯಿಂದ ತೆಗೆದುಕೊಳ್ತಿರೋ ಅವ್ರಿಗೆ ವಿಶೇಷವಾದಂತಹ ಒಂದು ತ್ರಿಶೂಲವನ್ನು, ಶತ್ರುಬಾಧೆ ನಿವಾರಣೆಗೆ ವಿಶೇಷವಾಗಿ ಒಂದು ಜನವಶೀಕರಣದ ಒಂದು ಯಂತ್ರವನ್ನು ಕೊಡ್ತೀನಿ. ಮತ್ತು ಹಳದಿ ಕವಡೆ, ಈ 3 ವಸ್ತುವನ್ನು ನಾನು ನಿಮ್ಗೆ ಕೊಡ್ತೀನಿ. ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ. ಇದೇ ಒಂದು ಅಷ್ಟಲಕ್ಷ್ಮಿ ಅಂತದ ಒಂದು ಅದ್ಭುತವಾದಂಥ ಪವಾಡದ ವಿಚಾರ ಇದಾಗುತ್ತೆ. ಮತ್ತು ಸಮಾಧಾನ ಅನ್ನುವಂಥದ್ದು ಮನಸ್ಸಿಗೆ ಇರಲ್ಲ. ನಾನು ಹೇಳಿದ ಮನಸ್ಸಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಅಂತ. ಮತ್ತು ಏನೇ ಮಾಡ್ತು ಅಂತಂದ್ರೆ ಒಂದು ಸಮಸ್ಯೆಗಳು ಬಂತಂದರೆ ಉಪಾಯದಿಂದ ನೀವು ಪ್ಲ್ಯಾನ್ ಮಾಡಿ ಅದನ್ನು ಬಗೆಹರಿಸ್ಕೊಳ್ಳಿ. ಪುಣ್ಯಕ್ಷೇತ್ರಗಳನ್ನು ದರ್ಶನ ಮಾಡಿ, ಯಾವುದೇ ಕಾರಣಕ್ಕೂ ಬಿಡಕ್ಕೆ ಹೋಗಬೇಡಿ ಗೊತ್ತಲ್ಲ. ಅದಷ್ಟು ಮಕರ ರಾಶಿಯವರು ಪುಣ್ಯಕ್ಷೇತ್ರ ಕೃಷ್ಣನ ಒಂದು ದರ್ಶನವನ್ನು ಮಾಡಿ. ವಿಶೇಷವಾಗಿ ಅಂತಂದರೆ ಈ ಉಡುಪಿಲಿರುವಂಥ ಒಂದು ಕೃಷ್ಣ ಅಥವಾ ಕೇರಳದಲ್ಲಿರುವಂತಹ ಗುರುವಾಯೂರು, ನಾವೆಲ್ಲ ಇದಕ್ಕೆಲ್ಲ ಆಧ್ಯಾತ್ಮ ಪಯಣ ಅಂತ ಕರ್ಕೊಂಡು ಹೋಗ್ತಾ ಇರ್ತೀವಿ. ಜೊತೆಗೆ ಇನ್ನೊಂದು ವಿಶೇಷವಾಗಿ ಏನು ಅಂತಂದರೆ ಈ ಪುರಿ ಜಗನ್ನಾಥಕ್ಕೆ ನೀವು ಹೋಗ್ಬಿಟ್ಟು ಬಂತು ಅಂತಂದರೆ ತುಂಬ ಅದ್ಭುತವಾಗಿ ಆಗುತ್ತೆ. ನಿಮಗೆ ಯಾವುದೇ ರೀತಿಯಂಥ ಸಮಸ್ಯೆಗಳು ಕೂಡ ಆಗೋದಿಲ್ಲ. ಅದಕ್ಕೂ ಕೂಡ ಆಧ್ಯಾತ್ಮ ಪಯಣ ನಾವು ಆಯೋಜನೆಯನ್ನು ಮಾಡಿದ್ದೀವಿ. ಸಾಧ್ಯ ಆಯಿತು ಅಂತಂದರೆ ನೀವು ಬನ್ನಿ, ಬರಲೇಬೇಕು. ನೀವು ಇವತ್ತಲ್ಲ ನಾಳೆ ನೋಡಲೇಬೇಕು. ನಮ್ಮ ಜೊತೆ ಬನ್ನಿ. ಗುರುಗಳ ಮುಖೇನ ನೀವು ದೈವ ದರ್ಶನ ಮಾಡ್ತು ಅಂತಂದರೆ ಸ್ವರ್ಗ ನೋಡಿದಷ್ಟೇ ಪ್ರಾಪ್ತಿ ನಿಮಗೆ ಸಿಗ್ತಾ ಹೋಗುತ್ತೆ ಗೊತ್ತಲ್ಲ. ಮತ್ತು ಇನ್ನೊಂದು ಏನು, ಕುಟುಂಬದಲ್ಲಿ ಮದುವೆ ಮಾಡಿಕೊಳ್ಳುವಂಥವ್ರು ಈ ಮದುವೆ ಸೆಟ್ ಆಗಿಬಿಡ್ತದೆ, ಅದರಲ್ಲಿಯೇ 2 ಮಾತಿಲ್ಲ. ಆದರೆ ಬರುವಂತಹ ಒಂದು ಸಂಗಾತಿ ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಗೊತ್ತಲ್ಲ. ಗಂಡ ಆಗುವಂಥವ್ರು ಎಂತ ಸರಿಯಾದ ಸೆಲೆಕ್ಷನ್ ಸಿಗಲ್ಲ ನಿಮಗೆ. ಒಂದಲ್ಲ 100 ಸರಿ ಯೋಚನೆ ಮಾಡಿ, 10 ಸರಿ ಅಲ್ಲ 100 ಸರಿ ಯೋಚನೆ ಮಾಡಿ. ಏನೋ ಎಷ್ಟು ದಿನ ಮದುವೆ ಆಗಿಲ್ಲ, ಹೆಂಗೋ ಮದುವೆ ನೋಡೋಕ್ಕೆ ಚೆನ್ನಾಗಿದ್ದಾಳೆ ಅಂತ ಅಂದ್ಕೊಂಡು ನೀವು ಒಳ್ಳೆ ಇನ್ಕಮ್ ಇದೆ ಅಂತ ಇದು ಮಾಡ್ಕೊತು ಅಂದರೆ ದೊಡ್ಡ ವಿಪತ್ತಿದೆ, ರಾಂಗ್ ಸೆಲೆಕ್ಷನ್ ಆಗುತ್ತೆ. ನೀವೇನಾರು ಮದುವೆ ಮಾಡ್ಕೋಬೇಕು ಅಂತಂದರೆ ಫಸ್ಟು ಶನಿ ದೇವರ ಒಂದು ಅಪ್ಪಣೆಯನ್ನು ಕೇಳ್ಕೊಂಡು ನೀವು ಮದುವೆ ಮಾಡ್ಕೊಳ್ಳಿ. ನಮ್ಮ ಹೆಣ್ಣು ನೋಡೋಕೆ ಹೋಗಿತ್ತು ಮದುವೆ ಕಾರ್ಯಕ್ರಮಕ್ಕೆ ಹೋಗಿ ಚೆನ್ನಾಗುತ್ತೆ. ಕುಟುಂಬದಲ್ಲಿ ನಿಮ್ಗೇನಂತಂದರೆ ರಿಲೇಷನ್ಸಿಂದ ತೊಂದರೆ ಇದೆ, ಗಂಡ ಹೆಂಡ್ತಿಗೆ ಚೆನ್ನಾಗಿದೆ, ರಿಲೇಷನ್ಸು ನಿಮಗೆ ತೊಂದರೆ ಮಾಡ್ತಾರೆ ಅಂತೆಲ್ಲ. ಜಮೀನು ಖರೀದಿ ಮಾಡೋಕ್ಕೂ ಹೋಗಬೇಡಿ. ಬರಡು ಭೂಮಿ, ನೀರು ಬರದೇ ಇರೋಂಥ ಒಂದು ಜಮೀನು ಸಿಗುತ್ತೆ ನಿಮಗೆ. ಅದು ಬಿಟ್ಟರೆ ಮಿಕ್ಕಿದೆಲ್ಲ ಚೆನ್ನಾಗಿದೆ. ಪ್ರೀತಿ, ಲವ್ ಫೇರ್ ಅಂತ ಲವ್ ಸಕ್ಸಸ್ ಆಗುತ್ತೆ. ಬಟ್ ಅದರಿಂದ ನಿಮಗೆ ಮದುವೆ ಆಗಬೇಕು ಇದಾಗಬೇಕು ಅಂತಂದರೆ ಅದಾಗಲ್ಲ. ಅದು ಕಂಟಿನ್ಯೂಟಿ ಆಗ್ತಾ ಬರುತ್ತೆ. ವಿಶೇಷವಾಗಿ ಏನಂತಂದರೆ ಟೂರು, ಪಿಕ್ನಿಕ್ ಅಥವಾ ಪುಣ್ಯಕ್ಷೇತ್ರಗಳ ದರ್ಶನ ಮಾಡಿ ತುಂಬ ಚೆನ್ನಾಗುತ್ತೆ. ಮಾನಸಿಕ ಒತ್ತಡ ಸಿಕ್ಕಾಪಟ್ಟೆ ಇರುತ್ತೆ, ಅದನ್ನು ಮನಸ್ಸನ್ನು ಕಂಟ್ರೋಲ್ ಮಾಡ್ಕೋಬೇಕು. ಮತ್ತು ಇನ್ನೊಂದು ಏನು ಅಂತಂದರೆ ಮೇಯ್ನಾಗಿ ಶನೀಶ್ವರನ ಆರಾಧನೆ ಮತ್ತು ಗಣಪತಿಯನ್ನು ಆರಾಧನೆ ಮಾಡಿ. ವಿಶೇಷವಾಗಿ ನೀವು ಈ ಮಕರ ರಾಶಿಯವರು ಈ ಗಣಪತಿಯನ್ನು ಇಟ್ಟು ಪೂಜೆ, ಎಕ್ಕದ ಗಣಪತಿಯನ್ನು ಇಟ್ಟು ಪೂಜೆ ಮಾಡಿ ನಿಮ್ಗೆ ಯಾವುದೇ ರೀತಿಯಂಥ ಸಮಸ್ಯೆಗಳು ಕೂಡ ಆಗೋದಿಲ್ಲ. ಮತ್ತು ತುಪ್ಪದ ದೀಪವನ್ನು ಹಚ್ಚಿ ಮತ್ತು ಎಳ್ಳಿನ ದೀಪವನ್ನು ಹಚ್ಚಿ ಮತ್ತು ಸಂಕಷ್ಟಿ ದಿನ ನೀವು ಗಣಪತಿಯ ಒಂದು ದರ್ಶನವನ್ನು ಮಾಡಿ. ಸಂಕಷ್ಟ ಚತುರ್ಥಿ ದಿನ ಮತ್ತು ಚೌತಿ ದಿನವೂ ಅಷ್ಟೇ ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಶುಭ ದಿನ ಯಾವುದು ಅಂದರೆ ಮಂಗಳವಾರ
ಮತ್ತು ಗುರುವಾರ ತುಂಬ ಒಳ್ಳೆಯದು. ಶುಭವಾದಂಥದ್ದು ಬಣ್ಣ ಯಾವುದು ಅಂತಂದರೆ ಪಿಂಕು ಮತ್ತು ಈ ಬ್ರೌನ್ ಕಲರು ತುಂಬ ಶುಭ ಇದಕ್ಕೆ. ಮತ್ತು ಶುಭ ಸಂಖ್ಯೆ ಯಾವುದು ಅಂತಂದರೆ 4 ಮತ್ತು 8 ಫಾಲೋ ಮಾಡಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ನಿಮ್ಮ ಶುಭ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತಂದರೆ ಪೂರ್ವ ದಿಕ್ಕು ತುಂಬ ಒಳ್ಳೆಯ ದಿಕ್ಕು. 4 ಹೆಜ್ಜೆನ ಪೂರ್ವ ದಿಕ್ಕಿಗೆ ಇಟ್ಬಿಟ್ಟು ನೀವು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಿ ಫಸ್ಟ್ ಕ್ಲಾಸ್ ಆಗುತ್ತೆ, ಚೆನ್ನಾಗುತ್ತೆ. ಮತ್ತು ಹಸುಗೆ ಮತ್ತು ನಾಯಿಗೆ ಊಟವನ್ನು ಇನ್ನು ಇದೇ ತಿಂಗಳು 21ನೇ ತಾರೀಕು ನಾನು ವಿಶೇಷವಾಗಿ ಆನ್ಲೈನ್ ಕ್ಲಾಸನ್ನು ಮಾಡ್ತಾಯಿದ್ದೆ. ಯಾವುದು ಅಂತಂದರೆ ಜನ ಮತ್ತು ಹಣ ವಶೀಕರಣ. ಈ ಅದ್ಭುತವಾದಂಥ ಈ ಒಂದು ತಂತ್ರವನ್ನು ತಿಳ್ಕೊತಂದರೆ ನಾನು ಯೂಟ್ಯೂಬಲ್ಲೂ ಕೂಡ ಎಲ್ಲೂ ಹೇಳಿಲ್ಲ. ಈ ಒಂದು ಹಣ ವಶೀಕರಣ, ಜನ ವಶೀಕರಣದ ವಿಚಾರವನ್ನು ತಿಳ್ಕೊತು ಅಂತಂದರೆ ಎಷ್ಟು ಬೇಕಾದ ದುಡ್ಡು ನೀವು ಹುಡ್ಕೊಂಡಾಗಲ್ಲ, ಅದೇ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಅದಲ್ಲ, ಜನವಶೀಕರಣದ ಕೂಡ ನಾನು ಇದರಲ್ಲಿ ಹೇಳ್ಕೊಡ್ತೀನಿ. ಕೇವಲ ಪ್ರತಿನಿತ್ಯ 5 ನಿಮಿಷ ಈ ಒಂದು ಮಂತ್ರವನ್ನು, ನಾನು ಹೇಳುವಂಥ ಮಂತ್ರವನ್ನು 5 ನಿಮಿಷ ನಾನು ಹೇಳುವಂಥ ತಂತ್ರಕ್ಕೆ ನೀವು ಗಮನ ಕೊಡ್ತು ಅಂದರೆ ಸಾಕು, ನೀವು ಕೋಟ್ಯಾಧೀಶ್ವರರಾಗ್ತೀರ ಅಂತಲ್ಲ. ಅದನ್ನು ಪ್ರಾಕ್ಟಿಕಲ್ಲಾಗಿ ನಿಮ್ಮಾಗಿ ನೀವೇ ಮಾಡ್ಕೊಳ್ಳೋಂಥ ಒಂದು ಅದ್ಭುತವಾದಂಥ ಒಂದು ಶಕ್ತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಆ ಆನ್ಲೈನ್ ಕ್ಲಾಸಿನ ಹೆಚ್ಚಿನ ಮಾಹಿತಿಯನ್ನು ನೀವು ಫೋನ್ ಮಾಡಿ, ಕರೆ ಮಾಡಿ ತಿಳ್ಕೊಳ್ಳಿ. ಇದು ಅದ್ಭುತವಾದಂಥ ಹಣ ಮತ್ತು ಜನ ವಶೀಕರಣದ ಒಂದು ಆನ್ಲೈನ್ ಕ್ಲಾಸ್ ಹಾಕಿ ಅಂತಲ್ಲ. ಇದು ವಿಶೇಷವಾದಂಥ ಒಂದು ಮಕರ ರಾಶಿಯ ಒಂದು ವರ್ಷ ಭವಿಷ್ಯ. ಮತ್ತು ಯಾರ ಮಕರ ರಾಶಿಯವರು ಇರೋ ಅವ್ರಿಗೆಲ್ಲ ಚೆನ್ನಾಗಾಗಬೇಕು ಅಂತಂದರೆ ನೀವೇನು ಮಾಡಿ ಅಂತಂದರೆ ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ, ಓಂ ಐಶ್ವರ್ಯ ಲಕ್ಷ್ಮಿಯೇ ನಮಃ ಅಂತ ಕಮೆಂಟ್ ಮಾಡಿ. ನಾನು ಸಂಕಲ್ಪವನ್ನು ಮಾಡ್ತೀನಿ, ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಗೊತ್ತಲ್ಲ, ಇದು ವಿಶೇಷವಾದಂಥ ಒಂದು ಮಕರ ರಾಶಿಯವರ ಒಂದು ವರ್ಷ ಭವಿಷ್ಯ. ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ